ನಟ ವಿಜಯ್ ಸಿನಿಮಾ ಕ್ಷೇತ್ರ ತೊರೆದು ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ. ತಮಿಳಗ ವೆಂಟ್ರಿ ಕಳಗಂ ಪಕ್ಷ ಸ್ಥಾಪಿಸಿದ್ದು ಮುಂದಿನ ಚುನಾವಣೆಗೆ ಭರ್ಜರಿ ತಯಾರಿ ನಡೆಸಿದ್ದಾರೆ. ವಿಜಯ್ ಸಕ್ರಿಯ ರಾಜಕೀಯಕ್ಕೆ ಇಳಿದಿದ್ದು ಸಿನಿಮಾದಿಂದ ದೂರಾಗಲು ಚಿಂತಿಸಿದ್ರು. ಹೀಗಾಗಿ ವಿಜಯ್ ನಟನೆಯ ಕೊನೆಯ ಸಿನಿಮಾದ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಮೂಲಗಳ ಪ್ರಕಾರ ವಿಜಯ್ 69ನೇ ಸಿನಿಮಾ ಆಗಲಿದ್ದು, ಈ ಸಿನಿಮಾಗೆ ವಿಜಯ್ ಪಡೆದಿರುವ ಸಂಭಾವನೆ ಬರೋಬ್ಬರಿ 200 ಕೋಟಿ. ಈ ಮೂಲಕ ಇಂಡಿಯಾದಲ್ಲೇ ಅತ್ಯಧಿಕ ಸಂಭಾವನೆ ಪಡೆದ ನಟ ಅನ್ನೋ ಖ್ಯಾತಿ ವಿಜಯ್ ಪಾಲಾಗಲಿದೆ. 69ನೇ ಸಿನಿಮಾಗೆ ಡಿವಿವಿ ಪ್ರೊಡಕ್ಷನ್ ಬಂಡವಾಳ ಹೂಡಿದ್ದು, ವೆಂಟ್ರಿ ಮಾರನ್ ಅಥವಾ ತ್ರಿವಿಕ್ರಮ್ ನಿರ್ದೇಶನ ಮಾಡುವ ಸಾಧ್ಯತೆ ಇದೆ. ಭೂಕಂಪದಿಂದ ತಪ್ಪಿಸ್ಕೋಬಹುದು, ಚಂಡಮಾರುತದಿಂದನೂ ತಪ್ಪಿಸ್ಕೋಬಹುದು, ಸುನಾಮಿಯಿಂದ ಕೂಡ ತಪ್ಪಿಸ್ಕೋಬಹುದು. ಆದ್ರೆ ಇವನ ಹತ್ರ ತಗಲಾಕೊಂಡ್ರೆ ಸಾವೇ ಇಲ್ಲ ಅಂತ ವರದೊಟ್ಟಿಗೆ ಹುಟ್ಟುತ್ತವನು ಕೂಡ ಸತ್ತ. ಕ್ಲೈಮ್ಯಾಕ್ಸ್ ಹಂತದ ಶೂಟಿಂಗ್ನಲ್ಲಿ ಕಿಚ್ಚನ ಮ್ಯಾಕ್ಸ್ ಸಿನಿಮಾ ಬಾದ್ಶಾ ಸಿನಿಮಾಗಾಗಿ ಕಾದು ಕುಳಿತ ಫ್ಯಾನ್ಸ್. ಕಿಚ್ಚ ಸುದೀಪ್ ಕಾಕಿ ಹಾಕಿಕೊಂಡು ನಟಿಸಿದ ಪೊಲೀಸ್ ಸಿನಿಮಾಗಳೆಲ್ಲವೂ ಸೂಪರ್ ಹಿಟ್ ಆಗಿದೆ. ವೀರ ಮುದುಕರಿ, ಕೆಂಪೇಗೌಡ, ವರದನಾಯಕ ಹೀಗೆ ಎಲ್ಲ ಪಾತ್ರಗಳು ಯಶಸ್ವಿ ಕಂಡಿದ್ವು. ಇದೀಗ ಆ ಪಟ್ಟಿಗೆ ಮ್ಯಾಕ್ಸ್ ಸಿನಿಮಾವು ಸೇರ್ಪಡೆ ಆಗಿದೆ. ಈಗಾಗಲೇ ಟೀಸರ್ನಿಂದ ಸಾಕಷ್ಟು ನಿರೀಕ್ಷೆ ಹುಟ್ಟಿರುವ ಮ್ಯಾಕ್ಸ್ ಬಹುತೇಕ ಕೊನೆಯ ಹಂತಕ್ಕೆ ಬಂದಿದೆ. ಕ್ಲೈಮ್ಯಾಕ್ಸ್ ಹಂತದ ಶೂಟಿಂಗ್ ಭರದಲ್ಲಿ ಸಾಗಿದ್ದು, 1 ತಿಂಗಳ ಒಳಗೆ ಸಿನಿಮಾ ಕಂಪ್ಲೀಟ್ ಆಗಲಿದೆ. ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸವೂ ನಡೆದಿವೆ. ಚಿತ್ರತಂಡದ ಪ್ರಕಾರ ಈ ಹಿಂದಿನ ಪೊಲೀಸ್ ಪಾತ್ರಗಳಿಗಿಂತಲೂ ಮ್ಯಾಕ್ಸಿಮಮ್ ಮನೋರಂಜನೆ ನೀಡಲಿದೆಯಂತೆ. ಇನ್ನು ಕಿಚ್ಚ ಸುದೀಪ್ ಮ್ಯಾಕ್ಸ್ ಸಿನಿಮಾದಲ್ಲಿ ಅರ್ಜುನ್ ಮಹಾಕ್ಷ್ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕೆಲಸದ ವೇಳೆ ಅಮಾನತುಗೊಂಡು ತಿಂಗಳ ಕಾಲ ಹೊಸ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುವ ಕಥೆಯನ್ನು ಈ ಸಿನಿಮಾ ಹೊಂದಿದೆ. ಅಲ್ಲೊಬ್ಬನಿಗೆ ಒಂದೇ ತಲೆ, ಅವನ್ನ ರಣಗಲ್ಲು ಅಂತಾರೆ. ಕ್ಲೈಮ್ಯಾಕ್ಸ್ ಶೂಟಿಂಗ್ನಲ್ಲಿ ಶಿವಣ್ಣ ಬೈರತಿ ರಣಕಲ್ 15 ದಿನಗಳ ಆಕ್ಷನ್ ಸೀಕ್ವೆನ್ಸಸ್ ಶೂಟಿಂಗ್ಗೆ ಚಿತ್ರತಂಡ ರೆಡಿ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಬೈರತಿ ರಣಕಲ್ ಸಿನಿಮಾದ ಶೂಟಿಂಗ್ ಬಹುತೇಕ ಕೊನೆಯ ಹಂತಕ್ಕೆ ಬಂದಿದೆ. ಸದ್ಯ ಚಿತ್ರತಂಡ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೆಸಿದ್ದು, ಬರೋಬ್ಬರಿ 15 ದಿನಗಳ ಆಕ್ಷನ್ ಸೀಕ್ವೆನ್ಸ್ ಶೂಟ್ಗೆ ಸಿದ್ಧವಾಗಿದೆ. ಈಗಾಗಲೇ ಕ್ಲೈಮ್ಯಾಕ್ಸ್ ಫೈಟ್ಗಾಗಿ ದೊಡ್ಡ ಸೆಟ್ ನಿರ್ಮಾಣ ಮಾಡಿದ್ದು, ಸಿನಿಮಾದ ಮೇಜರ್ ಹೈಲೈಟ್ ಇದಾಗಲಿದೆ ಈ ಫೈಟ್ ಸೀಕ್ವೆನ್ಸ್. ಈ ಕ್ಲೈಮ್ಯಾಕ್ಸ್ ಫೈಟನ್ನು ಸಾಹಸ ನಿರ್ದೇಶಕ ಚೇತನ್ ಡಿಸೋಜಾ ಕೊರಿಯೋಗ್ರಾಫ್ ಮಾಡಲಿದ್ದಾರೆ. ಮಫ್ತಿಯಲ್ಲಿ ಶಿವಣ್ಣ ಬೇರೆ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ರು. ಆದರೆ ಈ ಸಿನಿಮಾದಲ್ಲಿ ಅದಕ್ಕಿಂತಲೂ ವಿಭಿನ್ನವಾಗಿ ಸೆಂಚುರಿ ಸ್ಟಾರ್ ಕಾಣಿಸಿಕೊಳ್ಳಲಿದ್ದಾರೆ. ಅಭಿಮಾನಿಗಳಂತೂ ಬೈರತಿ ರಣಕಲ್ ಸಿನಿಮಾ ನೋಡಲು ಕಾತುರರಾಗಿದ್ದಾರೆ.